ಈ ಬಾರಿಯ ವರ್ಲ್ಡ್ ಕಪ್ನ ಗೆದ್ದೇ ಗೆಲ್ತೀವಿ ಅನ್ನೋ ಭರವಸೆಯೊಂದಿಗೆ ಬಂದಿದ್ದ ಪಾಕಿಸ್ತಾನಿ ತಂಡ ಸೂಪರ್ ಏಟ್ನಿಂದ ಎಲಿಮಿನೇಟ್ ಆಗುವ ಮೂಲಕ ಸೆಪ್ಪೆ ಮೊರೆಯನ್ನು ಹಾಕೊಂಡು ತಮ್ಮ ದೇಶಕ್ಕೆ ಹಿಂತಿರುಗಿದ್ರು. ಅವರಿಗೆ ಈ ಬಾರಿ ಶಾಕ್ ನೀಡಿದ್ದು ಅಭಿಮಾನಿಗಳ ಪ್ರತಿಕ್ರಿಯೆ ಅಲ್ಲ, ಪಿಸಿಬಿ ಅಂದ್ರೆ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಪ್ರತಿಯೊಬ್ಬ ಪಾಕಿಸ್ತಾನಿ ಆಟಗಾರನಿಗೆ 5 ಮಿಲಿಯನ್ ಪಾಕಿಸ್ತಾನಿ ರೂಪಾಯಿ ಅಂದ್ರೆ ನಮ್ಮ ಭಾರತದ 16.28 ಲಕ್ಷ ರೂಪಾಯಿ ದಂಡ ವಿಧಿಸಿತು. ಆಟಗಾರರಿಗೆ ಸೋಲಿನ ಆಘಾತಕ್ಕಿಂತ ಪಿಸಿಬಿ ಕೊಟ್ಟ ಆಘಾತ ದೊಡ್ಡ ಶಾಕ್ ನೀಡಿತು. ಪಿಸಿಬಿಯ ಈ ನಿರ್ಧಾರಕ್ಕೆ ಸ್ವತಃ ಅವರ ದೇಶದ ಮಾಜಿ ಆಟಗಾರರು ಮತ್ತು ಕ್ರಿಕೆಟ್ ಅಭಿಮಾನಿಗಳೇ ವಿರೋಧ ವ್ಯಕ್ತಪಡಿಸಿದ್ದಾರೆ. ಹಾಗಿದ್ರೆ ಪಿಸಿಬಿ ಈ ದಂಡವನ್ನು ವಿಧಿಸಿದ್ದು ಯಾಕೆ, ಇದಕ್ಕೆ ವಿರೋಧ ವ್ಯಕ್ತವಾಗ್ತಿರೋದು ಯಾಕೆ ಅನ್ನೋ ವಿಚಾರವನ್ನ ಈಗ ತಿಳಿಯೋಣ. ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. 2024ರಲ್ಲಿ ನಡೆದ ಟಿ20 ವರ್ಲ್ಡ್ ಕಪ್ನಲ್ಲಿ ಪಾಕಿಸ್ತಾನ ಗ್ರೂಪ್ ಸ್ಟೇಜ್ನಿಂದಲೇ ಎಕ್ಸಿಟ್ ಆಗಿತ್ತು. ಆದರೆ ಈ ಬಾರಿ ಅಟ್ಲೀಸ್ಟ್ ಸೂಪರ್ 8 ತಲುಪಿತಲ್ಲ, ಅಷ್ಟಾದರೂ ಸಾಕು ಅನ್ನೋ ಸಮಾಧಾನಕ್ಕೆ ಪಾಕಿಸ್ತಾನಿ ಕ್ರಿಕೆಟ್ ಅಭಿಮಾನಿಗಳು ಬಂದಿದ್ರು. ಹಾಗಾಗಿ ಈ ಬಾರಿ ಅಪ್ಸೆಟ್ ಆಗಿದ್ದು ಪಾಕಿಸ್ತಾನಿ ಪ್ಲೇಯರ್ಸ್ ಅಥವಾ ಅಭಿಮಾನಿಗಳಲ್ಲ, ಈ ಬಾರಿ ಅಪ್ಸೆಟ್ ಆಗಿದ್ದು ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ. ವರ್ಲ್ಡ್ ಕಪ್ಗೆ ಮುಂಚೆ ಪಾಕಿಸ್ತಾನದ ಮೇಲೆ ಹೈ ಎಕ್ಸ್ಪೆಕ್ಟೇಷನ್ ಇತ್ತು. ಯಾಕಂದ್ರೆ ಆಗ ತಾನೇ ನಡೆದಿದ್ದ ಆಸ್ಟ್ರೇಲಿಯಾ ವಿರುದ್ಧದ ಟಿ20 ಬೈಲ್ಯಾಟರಲ್ ಸೀರೀಸನ್ನ 3-0 ಅಂತರದಲ್ಲಿ ಗೆದ್ದಿದ್ರು. ಮೊದಲ ಬಾರಿಗೆ ಕ್ಯಾಪ್ಟನ್ ಆಗಿ ವರ್ಲ್ಡ್ ಕಪ್ಗೆ ಎಂಟ್ರಿ ಕೊಟ್ಟಿದ್ದ ಸಲ್ಮಾನ್ ಅಲಿ ಆಗ ಕಪ್ ಗೆದ್ದೇ ಗೆಲ್ತೀವಿ ಅನ್ನೋ ಓವರ್ ಕಾನ್ಫಿಡೆನ್ಸ್ ಮಾತುಗಳನ್ನ ಆಡಿದ್ರು. ಭಾರತದ ವಿರುದ್ಧದ ಪಂದ್ಯವನ್ನ ಬಾಯ್ಕಾಟ್ ಮಾಡ್ತೀವಿ ಅಂತ ಬಡಾಯಿ ಕೊಚ್ಚಿಕೊಂಡಿದ್ದ ಪಾಕಿಸ್ತಾನ ಮ್ಯಾಚ್ ದಿನ ಬಾಲ ಬಿಚ್ಚದೆ ಆಟವಾಡಿ 61 ರನ್ಗಳ ಬೃಹತ್ ಮೊತ್ತದಿಂದ ಸೋಲನ ಕಂಡ್ರು. ಇನ್ನು ಉಳಿದ 3 ಪಂದ್ಯಗಳು ಅಸೋಸಿಯೇಟ್ ಟೀಮ್ಸ್ಗಳ ಮೇಲೆ ಇದ್ದಿದ್ರಿಂದ ಆ ಪಂದ್ಯಗಳನ್ನ ಗೆದ್ದು ಸೂಪರ್ 8ಗೆ ಕ್ವಾಲಿಫೈ ಆದ್ರೂ ಸಹ ಅಲ್ಲಿ ಹೇಳ್ಕೊಳ್ಳುವ ಪ್ರದರ್ಶನವನ್ನ ಕೊಡಲಾಗಲಿಲ್ಲ. ಶ್ರೀಲಂಕಾ ವಿರುದ್ಧದ ಕಡೆಯ ಪಂದ್ಯದಲ್ಲಿ ಕ್ವಾಲಿಫೈ ಆಗುವ ಅವಕಾಶ ಅವರ ಕೈಯಲ್ಲಿದ್ದರೂ ಸಹ ಕ್ವಾಲಿಫೈ ಆಗೋದಕ್ಕೆ ಸಾಧ್ಯವಾಗದೆ ಬ್ಯಾಕ್ ಪ್ಯಾಕ್ ಮಾಡಿ ತಮ್ಮ ದೇಶಕ್ಕೆ ಹಿಂತಿರುಗಿದ್ರು. ಇಡೀ ಟೂರ್ನಮೆಂಟ್ನಲ್ಲಿ ಕಾಣಿಸಿಕೊಂಡ ಏಕೈಕ ಪಾಕಿಸ್ತಾನಿ ಆಟಗಾರ ಅಂದ್ರೆ ಸಾಹೆಬ್ಜಾದಾ ಫರ್ಹಾನ್. ಉಳಿದ ಎಲ್ಲ ಪ್ಲೇಯರ್ಗಳು ಶ್ರೀಲಂಕಾದಲ್ಲಿ ತಿಣುಕಾಡಿದ್ರು. ಮೊದಲೇ ಕ್ರಿಕೆಟ್ ಬೋರ್ಡ್ನಲ್ಲಿ ದುಡ್ಡಿಲ್ಲದ ಕಾರಣ ಪ್ಲೇಯರ್ಸ್ಗಳ ಸಂಬಳ ಕೊಡೋದಕ್ಕೆ ಸಾಧ್ಯವಾಗದೆ ಪಿಸಿಬಿ ವರ್ಲ್ಡ್ ಕಪ್ನಲ್ಲಿ ನೀಡಿದ ಪ್ರದರ್ಶನದ ಆಧಾರದ ಮೇಲೆ ಎಲ್ಲ ಪ್ಲೇಯರ್ಗಳಿಗೆ ರಿಪೋರ್ಟ್ಸ್ ಪ್ರಕಾರ 5 ಮಿಲಿಯನ್ ಪಾಕಿಸ್ತಾನಿ ರೂಪಾಯಿಗಳ ದಂಡವನ್ನ ವಿಧಿಸಿತು. ಅವರು ಇದು ಪ್ಲೇಯರ್ಗಳ ಮೇಲೆ ಕೈಗೊಂಡಿರುವ ಶಿಸ್ತು ಕ್ರಮ ಅಂತ ಹೇಳ್ತಾರಾದ್ರೂ ಪ್ರಪಂಚಕ್ಕೆಲ್ಲ ಗೊತ್ತಿರೋ ವಿಚಾರ ಪಿಸಿಬಿ ಬಳಿ ಸಂಬಳ ಕೊಡುವಷ್ಟು ದುಡ್ಡು ಸಹ ಇಲ್ಲ ಅನ್ನೋದು. 2025ರ ಚಾಂಪಿಯನ್ಶಿಪ್ ಟ್ರೋಫಿಯನ್ನ ಸೋತ ನಂತರ ಪಾಕಿಸ್ತಾನದ ನ್ಯಾಷನಲ್ ಟಿ20 ಪ್ಲೇಯರ್ ಸ್ಯಾಲರಿ ಕೂಡ 80%ನಷ್ಟು ಕಡಿಮೆಯಾಗಿದೆ. ಪಿಸಿಬಿಯ ಈ ನಿರ್ಧಾರಕ್ಕೆ ಪಾಕಿಸ್ತಾನದ ಮಾಜಿ ಆಟಗಾರರು ಮತ್ತು ಅಭಿಮಾನಿಗಳು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪಾಕಿಸ್ತಾನದ ಮಾಜಿ ಆಟಗಾರ ಅಹ್ಮದ್ ಶೆಹಜಾದ್, ಇದೊಂದು ಮೂರ್ಖ ನಿರ್ಧಾರ, ಇದರಿಂದಾಗಿ ಟೀಮ್ ಬಾಂಡಿಂಗ್ ಹಾಳಾಗುತ್ತೆ, ಆಟಗಾರರಿಗೆ ಆರ್ಥಿಕ ನಷ್ಟದಿಂದಾಗಿ ಗೇಮ್ ಫೋಕಸ್ ಕಡಿಮೆಯಾಗುತ್ತೆ, ಪ್ರೆಷರ್ ಬಿಲ್ಡ್ ಆಗುತ್ತೆ, ತಂಡದ ಸೋಲಿಗೆ ಕೇವಲ ಆಟಗಾರರು ಕಾರಣವಲ್ಲ, ಟೀಮ್ ಮ್ಯಾನೇಜ್ಮೆಂಟ್ ಹೊಣೆಗಾರಿಕೆಯನ್ನ ಹೊತ್ತು ರಾಜೀನಾಮೆ ಕೊಡ್ತಾ ಹೆಡ್ ಕೋಚ್ ಮೈಕ್ ಹೆಸನ್, ಕ್ಯಾಪ್ಟನ್ ಸಲ್ಮಾನ್ ಅಲಿ ಆಘಾ ಅಥವಾ ಪಿಸಿಬಿ ಮೆಂಬರ್ಸ್ಗಳ ರಾಜೀನಾಮೆ ತಗೊಳ್ತೀರಾ? ಅದಕ್ಕೆ ತಾಕತ್ತಿಲ್ಲ, ಆದ್ರೆ ಪ್ಲೇಯರ್ಸ್ಗಳು ಸುಲಭದ ಟಾರ್ಗೆಟ್ ಅಂತ ನಿಮ್ಮ ಆರ್ಥಿಕ ಸಂಕಷ್ಟವನ್ನ ಅವರ ಹಣೆಗೆ ಕಟ್ತಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನೊಂದು ಕಾಮಿಡಿ ವಿಚಾರ ಏನಂದ್ರೆ, ಪಾಕಿಸ್ತಾನದ ಪರವಾಗಿ ಉತ್ತಮ ಪ್ರದರ್ಶನ ನೀಡಿದ ಸಾಹೆಬ್ಜಾದಾ ಫರ್ಹಾನ್, ಉಸ್ಮಾನ್ ತಾರಿಕ್, ಅಬ್ರಾರ್ ಅಹ್ಮದ್ ಕೂಡ ಈ ದಂಡವನ್ನ ಕಟ್ಟಬೇಕಾಗಿದೆ. ಅಂದ್ರೆ ಚೆನ್ನಾಗಿ ಆಡಿದವರು, ಆಡದೇ ಇದ್ದವರು ಎಲ್ಲರಿಗೂ ಪಿಸಿಬಿಯಲ್ಲಿ ಒಂದೇ ಬೆಲೆ. ಈ ಬಗ್ಗೆ ಅಭಿಮಾನಿಗಳು ಕೂಡ ಸೋಷಿಯಲ್ ಮೀಡಿಯಾ ಮೂಲಕ ಪಿಸಿಬಿಯ ಜನ್ಮಜಾಲಾಡಿದ್ದಾರೆ. ಒಟ್ನಲ್ಲಿ ಕ್ರಮ ಕೈಗೊಳ್ತಿದೆ ಅಂತ ಹೋಗಿ ಪಿಸಿಬಿ ಕಾಮಿಡಿ ಪೀಸ್ ಆಗಿರೋದಂತೂ ಸುಳ್ಳಲ್ಲ. ಇವರು ತೆಗೆದುಕೊಂಡಿರೋದು ಶಿಸ್ತು ಕ್ರಮನ ಅಥವಾ ಹಣ ವಸೂಲಿಗಾಗಿ ಮಾಡಿರೋ ಪ್ಲಾನ? ನಿಮಗೇನನ್ಸುತ್ತೆ? ಕಮೆಂಟ್ ಮಾಡಿ. ಮತ್ತಷ್ಟು ಕ್ರಿಕೆಟ್ ಸುದ್ದಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ನೀಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ.